ನಿಮಗ್ ಗೊತ್ತಿಲ್ವಾ ಮಿಸ್ಟರ್ ಮಜುಮ್ದಾರ್? ಕೈದಿಗಳ ಎಲ್ಲ ಬೇಡಿಕೆನೂ ಪೂರೈಸೋದಿಕ್ಕಾಗೋದಿಲ್ಲ ನಾವು. ನೀವು ಈ ವಿಷಯ ತಂದು ನಮ್ಮ ಹತ್ರ ಹೇಳ್ತಾ ಇದ್ದೀರಾ? ನೀವು ಅವ್ರಿಗೆ ಅಲ್ಲೇ ಹೇಳಬೇಕಿತ್ತು ಇದೆಲ್ಲ ಆಗಲ್ಲ ಅಂತ. ಕಾಗದ ಮತ್ತೆ ಪೆನ್ನು ಕೊಡುವಂತ ನಿಯಮ ಜೈಲಿನಲ್ಲಿ ಇಲ್ಲ ಅಂತ. ನನಗಂತೂ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ ಮಿಸ್ಟರ್ ಮಜುಮ್ದಾರ್. ನೀವು ಈ ವಿಷಯ ಇಟ್ಕೊಂಡು ಬಂದು ಸರ್ಗೆ ತೊಂದರೆ ಕೊಡ್ತಾ ಇದ್ದೀರಾ? ಸರ್, ಅವರೆಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಎಲ್ಲಾ ಕೈದಿಗಳು ಸೇರ್ಕೊಂಡು ರಾತ್ರಿ ಪೂರ್ತಿ ತಟ್ಟೆ ಬರ್ಸ್ತಾ ಇದ್ರು. ಇದೆಲ್ಲ ನಿಮ್ ಕೆಲಸ ಅಲ್ವಾ? ಇದನ್ನ ನೀವೇ ಸಾಲ್ವ್ ಮಾಡ್ಬೇಕು. ಅವಶ್ಯಕತೆ ಇದ್ದಿದ್ರೆ 4 ಜನಕ್ಕೆ ಬಾರಿಸ್ಬೇಕಿತ್ತು. ಸಾರಿ ಸರ್, ನಾನು ನೋಡ್ಕೋತೀನಿ. ವೇಟ್ ಮಿಸ್ಟರ್ ಮಜುಮ್ದಾರ್, ವೇಟ್. ಜತೀನ್ ಪೆನ್ನು ಪೇಪರ್ ಕೇಳಿದ್ದಾನೆ. ಇಸ್ ದಟ್ ರೈಟ್? ಹೌದು ಸರ್. ಅವನು ಎಲ್ಲಾ ಕೈದಿಗಳಿಗೂ ಬರೆಯೋದು ಓದೋದನ್ನ ಹೇಳ್ಕೊಡ್ತಾನಂತೆ. ಓ ಗುಡ್, ವೆರಿ ಗುಡ್. ಅವನಿಗೆ ಪೆನ್ ಅಂಡ್ ಪೇಪರ್ ಕೊಟ್ಬಿಡಿ. ಏನ್ ಹೇಳ್ತಾ ಇದ್ದೀರಿ ಸರ್? ಅವನು ಕೈದಿಗಳಿಗೆ ಶಿಕ್ಷಣ ಕೊಡ್ತಾನಂತೆ, ಎಜುಕೇಟ್ ಮಾಡ್ತಾನಂತೆ. ದಟ್ಸ್ ಅ ಗುಡ್ ಐಡಿಯಾ ಸರ್ಕಾರ್, ಒಳ್ಳೆ ಐಡಿಯಾ. ಜತೀನ್ ಎಲ್ಲರನ್ನು ಎಜುಕೇಟ್ ಮಾಡ್ತಾನೆ. ಅದಾದ್ಮೇಲೆ ಎಲ್ಲರೂ ಗುಡ್ ಜಾಬ್ ಮಾಡ್ತಾರೆ. ಎಜುಕೇಶನ್ ಇಲ್ಲದೆ ಇದ್ರೆ ಥೀಫ್ಸ್ ಆಗ್ತಾರೆ, ಡೆಕಾಯ್ಟ್ಸ್ ಆಗ್ತಾರೆ. ಬಟ್ ಎಜುಕೇಶನ್ ಇದ್ರೆ ನಮ್ಮ ಗವರ್ಮೆಂಟ್ಗೆ ಕೆಲ್ಸಕ್ಕೆ ಬರ್ತಾರೆ. ದೊಡ್ಡ ಕೆಲಸ ಸಿಗುತ್ತೆ ಅವರಿಗೆ. Isn't it, ಸರ್ಕಾರ? ಮಿಸ್ಟರ್ ಮಜುಮ್ದಾರ್, ನೀವು ಅವನಿಗೆ ಪೆನ್ ಅಂಡ್ ಪೇಪರ್ ಕೊಟ್ಬಿಡಿ. ಸರಿ ಸರ್, ಹಾಗೆ ಮಾಡ್ತೀನಿ. ಸರ್ ಪರವಾಗಿ ನಾನು ಏನೆಲ್ಲ ಹೇಳಿದ್ರು ಅವರು ನನ್ನ ಮಾತಿಗೆ ಬೆಲೆನೇ ಕೊಡ್ತಿಲ್ಲ. I'm loving it, ಸರ್ಕಾರ. I'm loving it. ಬಹಳ ದಿನದ ಮೇಲೆ ಸಿಕ್ಕಿರೋ ಈ ಕೇಸ್ನ ನಾನು ಎಂಜಾಯ್ ಮಾಡ್ತಿದ್ದೀನಿ. ಎಸ್ ಸರ್ಕಾರ, ಐ ಆಮ್ ಶ್ಯೂರ್ ಜತೀನ್ ಕೇಸಲ್ಲಿ ಬಹಳ ಮಿಸ್ಟ್ರೀಸ್ ಇದೆ. ಅಂಡ್ ಐ ವಿಲ್ ಲವ್ ಸಾಲ್ವಿಂಗ್ ಇಟ್. ನನಗೆ ಗೊತ್ತಿದೆ ನೀನು ಯೋಚನೆ ಮಾಡ್ತಿದ್ಯಾ ನಾನು ಯಾಕೆ ಅವನಿಗೆ ಪೆನ್ ಅಂಡ್ ಪೇಪರ್ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟೆ ಅಂತ. ಇಲ್ಲ ಸರ್, ಅದು ಏನಂದ್ರೆ ಅದು ನೋ ಸರ್ಕಾರ, ಐ ಅಂಡರ್ಸ್ಟ್ಯಾಂಡ್. ಇವರನ್ನೆಲ್ಲ ಹೀಗೆ ಹಿಡಿದು ಹಾಕಬೇಕು ಸರ್ಕಾರ. ಜತೀನ್ ಈಸ್ ವೆರಿ ಶ್ರೂಡ್. ಜತೀನ್ ಪೆನ್ ಅಂಡ್ ಪೇಪರ್ ಕೇಳ್ತಿದ್ದಾನೆ ಅಂದ್ರೆ ಅವನು ಅದರಲ್ಲಿ ಬರೆದು ಇನ್ಫಾರ್ಮೇಶನ್ ಪಾಸ್ ಮಾಡ್ತಾನೆ. ಜತೀನ್ ಮಾಡಿರೋ ಕೆಲಸಕ್ಕೆ ಏನಾದ್ರೂ ಪ್ರೂಫ್ ಬೇಕಲ್ಲ ಸರ್ಕಾರ. ಅದಿಲ್ದೇನೆ ನಾವು ಅವನಿಗೆ ಏನು ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿದೆ ಜತೀನ್ ಬರ್ದು ಇನ್ಫಾರ್ಮೇಶನ್ ಪಾಸ್ ಮಾಡ್ತಾನೆ. ಮತ್ತೆ ನಾವು ಅವನ ಹ್ಯಾಂಡ್ ರೈಟಿಂಗ್ ನೋಡಿ ಕಂಡು ಹಿಡಿತೀವಿ that he is the Swadeshi leader, Jatendranath Mukherjee. ನೀನು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದ್ರು ಕೂಡ ನಿಮ್ಮಪ್ಪ ನಿನ್ನನ್ನ ಕೋಲ್ಕತ್ತಾ ಕಳಿಸ್ಬೇಕು ಅಂತಿದ್ದಾರಾ? ನೀನ್ ಇಲ್ಲೇ ಓದ್ತೀಯ ಅಂತ ನಿಮ್ಮ ಅಪ್ಪಂಗೆ ಅರ್ಥ ಮಾಡಿಸು. ಅದ್ರ ಅರ್ಥ ಏನು ಅಂತಂದ್ರೆ ಅಪ್ಪನ ಮಾತನ್ನ ವಿರೋಧಿಸೋದು. ಹಾಗೆ ಮಾಡೋದು ಸರಿ ಅಲ್ಲ ಅಲ್ವಾ ಚಾರು? ನಮ್ಮಪ್ಪ ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಅದರಿಂದ ಒಂದ್ ಹೆಜ್ಜೆನೂ ಹಿಂದೆ ಇಡಲ್ಲ. ನನ್ಗನ್ನಿಸ್ತಾ ಇದೆ ನಾನು ಕೋಲ್ಕತ್ತಾಗೆ ಹೋಗ್ಲೇಬೇಕು ಅಂತ. ಸುಭಾಷ್, ನೀನ್ ಬಹಳ ಒಳ್ಳೆ ವಿದ್ಯಾರ್ಥಿ. ಒಂದ್ಸಲ ಓದ್ಕೊಂಡ್ಬಿಟ್ರೆ ನಿನಗೆ ನೆನ್ಪಿಟ್ಕೊಳ್ಳೋ ಶಕ್ತಿ ತುಂಬಾ ಇದೆ. ಈ ಸಲ ನೀನು ಚೆನ್ನಾಗಿ ಓದ್ಕೋ. ನೀನು ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ ಪಾಸ್ ಆಗ್ತೀಯ. ನೀನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡ್ ನಿಮ್ಮ ಅಪ್ಪಂಗೆ ತೋರ್ಸು. ಆಗ ಅವ್ರಿಗೆ ನಿನ್ ಮೇಲೆ ನಂಬಿಕೆ ಬರುತ್ತೆ. ಅಪ್ಪನ ಸಿಟ್ಟು ಕಡಿಮೆ ಆಗೋದು ಆಮೇಲಿನ ಕತೆ.
ನನ್ನ ಸಿಟ್ಟು ಕಡಿಮೆ ಆಗೋದಿಲ್ಲ. ಇಲ್ಲಿಂದ ಸುಭಾಷನ್ನ ತೆಗಿತೀನಿ ನಾನು, ಖಂಡಿತವಾಗ್ಲೂ. ನೀನು ಸೋಲೋದು ನಮ್ಗೆ ಇಷ್ಟ ಇಲ್ಲ ಸುಭಾಷ್. ನೀನು ಚೆನ್ನಾಗಿ ಓದಬೇಕು. ಏನಾಯ್ತು? ನೀವೆಲ್ಲರೂ ಇಲ್ಲಿ ಯಾಕೆ ಹೇಗೆ ನಿಂತ್ಕೊಂಡಿದ್ದೀರಾ? ಸುಭಾಷ್, ಹೀಗೆಲ್ಲ ಮನಸ್ಸನ್ನ ಹಾಳು ಮಾಡ್ಕೋಬಾರ್ದು ಸುಬಿ. ಯಾವುದರಿಂದ ನಿನಗೆ ಒಳ್ಳೇದಾಗತ್ತೆ ಅನ್ನೋದು ನಿಮ್ಮ ಅಪ್ಪ ಅಮ್ಮನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವರೆಷ್ಟು ಒಳ್ಳೆಯವರು ಅಂದರೆ ಅವ್ರು ಏನೇ ಮಾಡಿದ್ರು ಅದರಿಂದ ನಿನಗೆ ಕೆಟ್ಟದಾಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನೀನು ಮನಸ್ಸಿಟ್ಟು ಮಾಡಬೇಕು. ಚೆನ್ನಾಗಿ ಓದಿ ಬರೆದು ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೋ. ಆಗ ನಾನು ನಿಮ್ಮ ಅಪ್ಪನ ಹತ್ರ ಹೋಗ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ, ನಿನ್ನನ್ನು ಕೋಲ್ಕತ್ತಾಗೆ ಕಳಿಸ್ಬೇಡಿ ಅಂತೀನಿ. ಸರಿನಾ? ಹೋಗು, ಮನ್ಸು ಹಾಳು ಮಾಡ್ಕೋಬೇಡ. ಕ್ಲಾಸ್ಗೆ ಹೋಗು. ಎಲ್ಲರೂ ಕ್ಲಾಸ್ಗೆ ಹೋಗಿ. ಎಲ್ಲ ಮೇಷ್ಟ್ರದು ಇದೇ ಕತೆ ಸುಭಾಷ್. ಸ್ವಂತ ಮಕ್ಕಳ ಥರ ಅವರನ್ನ ಬೆಳೆಸಿ ಆಮೇಲೆ ಅವರು ದೂರ ಹೋಗ್ತಾರೆ ಅಂತ ಗೊತ್ತಾದ್ಮೇಲೆ ಬೇಜಾರು ಮಾಡ್ಕೋಬೇಕಾಗತ್ತೆ. ಇದು ಯಾವಾಗಲೂ ಹೀಗೆ ಆಗೋದು. ಸುಭಾಷ್, ನೀನ್ ನನ್ನ ಹೆಮ್ಮೆ ಸುಭಾಷ್. ಏಯ್, ನಿಲ್ಸೋ. ಎಲ್ಲರಿಗೂ ಪೆನ್ನು ಪೇಪರ್ ತರಿಸ್ಕೊಡ್ತಾ ಇದ್ದೀವಿ. ನಾನು ಹೇಳೋದು ಕೇಳೋ, ಯಾರು ಸದ್ ಮಾಡಬಾರ್ದು. ಬೀಗ ತೆಗೆದು ನಮ್ಮೆಲ್ಲರೂ ಒಂದ್ ಕಡೆ ಕೂರಕ್ ಹೇಳಿದ್ರೆ ಮಾತ್ರ ನಾವು ಪೆನ್ನು ಪೇಪರ್ನ ಯೂಸ್ ಮಾಡಕ್ ಆಗೋದಲ್ವಾ? ನಮ್ಮನ್ನೆಲ್ಲ ಒಂದ್ ಕಡೆ ಕೂತ್ಕೊಳಕ್ ಬಿಡದೇ ಇದ್ರೆ ನಾವಂತೂ ಸುಮ್ಮನಿರೋದಿಲ್ಲ. ಬೇಗ ತೆಗೀರಿ. ಇವ್ರನ್ನೆಲ್ಲ ಕರ್ಕೊಂಡೋಗಿ ಊಟದ ಹಾಲಲ್ಲಿ ಕೂರಿಸಿ. ಜತಿನ್, ಹೀಗೆ ಎಲ್ಲರೂ ಸದ್ ಮಾಡೋದನ್ನ ಮುಂದುವರ್ಸಿದ್ರೆ ಚೆನ್ನಾಗಿರೋದಿಲ್ಲ. ಆಮೇಲೆ ಬನ್ನಿ ಅಲ್ಲಲ್ಲೇ ಕೂತ್ಕೊಳ್ಳಿ. ಏಯ್, ಏನಿದೆಲ್ಲ? ನೀವೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಇವರನ್ನೆಲ್ಲ ಹೊರಗೆ ಯಾರು ಬಿಟ್ಟಿದ್ದು? ಸರ್, ಅದು ಜೈಲರ್ ಸಾಹೇಬ್ರು ಆರ್ಡರ್ ಮಾಡಿದ್ರು. ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಇವ್ರನ್ನ ಹೊರಗಡೆ ಬಿಡೋದಿಕ್ಕೆ? ಕಳ್ಸಿ ಎಲ್ಲರನ್ನ ಒಳಗೆ ಕಳ್ಸಿ. ಏಯ್, ನಡೀರಿ ಒಳಗೆ, ನಡೀರಿ. ಮತ್ತೆ ತಟ್ಟೆ ಬಾರ್ಸಕ್ ಶುರು ಮಾಡ್ಬೇಕಾಗತ್ತೆ. ಏಯ್, ಏನಾಯ್ತು ಸರ್? ಏನಾಯ್ತು ಅಂತ ಕೇಳ್ತಾ ಇದ್ದೀರಾ? ಇವರನ್ನೆಲ್ಲ ಯಾಕ್ರಿ ಹೊರಗಡೆ ಬಿಟ್ಟಿದ್ದು? ಇವರೆಲ್ಲ ಖೈದಿ ಅನ್ನೋದನ್ನ ಮರ್ತೋಗಿದ್ದೀರಾ? ಈಗಲೇ ಇವರನ್ನೆಲ್ಲ ಒಳಗೆ ಕಳಿಸಿ. ಸರ್, ಅಗಸ್ಟಿನ್ ಸರ್ ಇವ್ರಿಗೆಲ್ಲ ಪೆನ್ನು ಪೇಪರ್ನೆಲ್ಲ ಕೊಡೋ ಕೇಳಿದ್ದು, ಓದು ಬರಹ ಕಲಿಯೋಕೆ ಅಂತ. ಅದು ನನಗೂ ಗೊತ್ತಿದೆ, ಆದ್ರೆ ಬೇಕು ಅಂತಾನೆ ನಾಟಕ ಮಾಡ್ತಾ ಇದ್ದೀನಿ. ಬಾಗ ಜತಿನ್ಗೆ ನನ್ನ ಮೇಲೆ ಅನುಮಾನನೇ ಬರಬಾರ್ದು, ಅದಕ್ಕೋಸ್ಕರನೇ ಈ ನಾಟಕನೆಲ್ಲ ಮಾಡ್ತಾ ಇರೋದು. ಓದಿ ಬರ್ದು ಎಲ್ಲ ಏನು ಉದ್ಧಾರ ಆಗ್ತಾರೆ ನೋಡೋಣ. ನೋಡಿ ಮಿಸ್ಟರ್ ಮಜುಮ್ದಾರ್, ನಿಮ್ಮನ್ನ ಅಗಸ್ಟಿನ್ ಸರ್ ಕರೆದಿದ್ದಾರೆ. ಯಾಕೆ ಸರ್, ಏನಾಯ್ತು? ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತಲ್ವಾ? ಎಲ್ಲಿ ನೋಡೋ, ಇವ್ರ ಮೇಲೆಲ್ಲ ಕಣ್ಣಿಟ್ಟಿರೋ. ಆಯ್ತು ಸರ್. ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಯಾರು ಏನು ಗಡಿಬಿಡಿ ಮಾಡೋ ಹಾಗಿಲ್ಲ. ಇದ್ಯಾಕೆ? ನೀನ್ ಯಾಕೆ ಕೂತಿಲ್ಲ? ಓದೋಕೆ ಬರೆಯೋಕೆ ಇಷ್ಟ ಇಲ್ವಾ? ಓದು ಬರಹ ಅದು ನಿನ್ ಜೊತೆ. ನಾನ್ ನಿನಗೆ ಹೊಡೆಯೋವರೆಗೂ ಊಟ ಮಾಡಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ. ನೋಡಪ್ಪ, ಸುಮ್ಮನೆ ನನ್ನ ಮೇಲೆ ಸೆಟ್ ಮಾಡ್ಕೋಬೇಡ. ನೀನು ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದಾನೆ.
ನಾನು ತಪ್ಪು ಮಾಡದೆ ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೆ ನನ್ನ ತಲೆ ಕೆಟ್ಟು ಹೋಗಿದೆ. ಈಗ ನೀನು ಸಿಟ್ಟು ಮಾಡಿಕೊಂಡ್ರೆ ಕಲಿಯೋದಕ್ಕಾಗೋದಿಲ್ಲ. ಇಲ್ಲಿಂದ ಹೋದ್ಮೇಲೆ ಏನಾದರೂ ಕೆಲ್ಸಕ್ಕೆ ಸೇರ್ಬೇಕಾಗತ್ತಲ್ವಾ? ಈಗ ನೀನು ಈ ಅವಕಾಶನ ಬಳಸ್ಕೊಂಡು ಸ್ವಲ್ಪನಾದರೂ ಓದೋದು ಬರೆಯೋದನ್ನ ಕಲ್ತ್ರೆ ನಿನಗೆ ಅನುಕೂಲ ಆಗುತ್ತೆ. ಹೋಗಿಲ್ಲಿಂದ ನೀನು. ನನಗೆ ಓದೋದಕ್ಕೆಲ್ಲ ಆಸಕ್ತಿ ಇಲ್ಲ. ಅವ್ರು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ. ಈಗ ಹೇಳಿದ್ರೆ ಹೇಗಪ್ಪ? ಒಂದಲ್ಲ ಒಂದಿನ ಸಜೆ ಮುಗಿಯುತ್ತಲ್ಲ, ಆವಾಗ ನೀನು ಕೆಲಸ ಮಾಡದೇ ಇದ್ರೆ ಹೊಟ್ಟೆಗೆ ಏನ್ ತಿಂತೀಯ? ಬಾ ಇಲ್ಲಿ ಕೂತ್ಕೋ. ನಿನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದ್ರೂ ನೀನ್ ನಂಬ್ಕೊಂಡಿರೋರ್ ಬಗ್ಗೆ ಆದ್ರೂ ಯೋಚನೆ ಮಾಡು. ನೋಡು, ಬಾ ಕೂತ್ಕೋ. ನನಗೆ ಕ್ಷಮಿಸ್ಬಿಡಿ. ಕೂತ್ಕೋ. ಪೂರ್ಣಿಂದು, ನೀನು ನನ್ನ ಹತ್ರ ಇಂಥ ನಾಟಕ ಮಾಡ್ತಾ ಇದ್ರೆ ನಾವಿಬ್ರು ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಇಬ್ರಿಗೂ ತೊಂದರೆನೇ ಆಗುತ್ತೆ. ಹೇಳಿ, ನಾವೇನು ಓದ್ಬೇಕು? ನಿಮ್ಮಲ್ಲಿ ಯಾರಿಗೆ ಓದೋಕೆ ಬರೆಯೋಕೆ ಬರುತ್ತೆ ಅಂತ ಹೇಳಿ. ನಿಮ್ಮಲ್ಲಿ ಯಾರಿಗೆ ಓದೋಕೆ ಬರೆಯೋಕೆ ಬರಲ್ವೋ ಅಂಥವ್ರಿಗೆ ನಾನು ಆ ಈ ಕಲಿಸ್ತೀನಿ. ಆಮೇಲೆ ಯಾರಿಗೆಲ್ಲ ಬರೆಯಕ್ಕೆ ಬರುತ್ತೆ ಅವರು ಪಾ ಶಬ್ದದಿಂದ ಬರೆದು ತೋರಿಸಿ. ಬರೀರಿ. ಈಗ ನಾನು ಹೇಗೆ ಬರಿತೀನೋ ನೀವು ಹಾಗೆ ನೋಡ್ಕೊಂಡು ಬರಿಬೇಕು. ಇಲ್ಲಿ ನೋಡಿ, ಇದು ಆ. ನಾವೀಗ ಬರೆಯೋದು ಆ. ಈ ಭಾಗ ಜತಿನ್ ಏನ್ ಮಾಡ್ತಾ ಇದ್ದಾನೆ? ನಾವ್ ಅಂದ್ಕೊಂಡ ಹಾಗೆ ಇವನೇನು ಮಾಡ್ತಾ ಇಲ್ವಲ್ಲ. ಸರಿಗೆ ವಿಷಯ ಹೇಳಬೇಕು. ಡಾಲ್ಟನ್, ನಿನ್ನನ್ನ ನಾನು ಇಲ್ಲಿ ಹೊಸ ಜೈಲರ್ ಮಾಡೋದಕ್ಕೆ ಒಂದು ಸ್ಪೆಷಲ್ ರೀಸನ್ ಇದೆ. ದ ಪ್ರೀವಿಯಸ್ ಜೈಲರ್ ಮಿಸ್ಟರ್ ಮಜುಮ್ದಾರ್, ಅವನ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಸಿಕ್ತು ದಟ್ ಹಿ ವಾಸ್ ಸಿಂಪಥಾಟಿಕ್ ಟು ಸ್ವದೇಶಿ ಪರವಾಗಿದ್ದ. ಅವನನ್ನ ಡಿಸ್ಮಿಸ್ ಮಾಡಿ ಅವನ ಅಗೇನ್ಸ್ಟ್ ಒಂದು ಇನ್ವೆಸ್ಟಿಗೇಷನ್ ನಡೀತಿದೆ. ಓಕೆ ಸರ್, ನಾನು ನಿಮ್ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತೇನೆ. ಇನ್ ಬಿಟ್ವೀನ್ 2 days, ಅಂದ್ರೆ ನನಗೆ 2 ದಿನ ಕೊಡಿ. ನಾನು ಈ ಜೈಲಲ್ಲಿರೋ ಎಲ್ಲ ಸಿಸ್ಟಮ್ನ ಬದಲಾಯಿಸ್ಬಿಡ್ತೇನೆ. ಬಾಘ ಜತಿನ್ ಈಗ ಕೈದಿಗಳಿಗೆ ಲೆಸನ್ ಹೇಳ್ಕೊಡ್ತಾ ಇದ್ದಾನೆ. ಬಟ್ ಯು ಹ್ಯಾವ್ ಟು ಕೀಪ್ ಅನ್ ಐ ಆನ್ ಹಿಮ್. ಕೇಳಿ, ನಿಮ್ಮ ಪರೀಕ್ಷೆ ಇನ್ನೇನು ಶುರು ಆಗ್ಬಿಡುತ್ತೆ. ಅದಕ್ಕೆ ನೀವು ಹೇಗೆ ತಯಾರಿ ಆಗಿದ್ದೀರಾ, ಯಾರ್ಯಾರು ಎಷ್ಟೆಷ್ಟು ಓದ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ 1-2 ಪುಟ ಬರೆದು ಕೊಡಿ ನನಗೆ. ಯಾಕೇನಾಯ್ತು ನಂದು? ಗೋಪಾಲ್, ಹಾಗಾದ್ರೆ ನೀವಿಬ್ರು ಏನು ಓದ್ಕೊಂಡಿಲ್ಲ ಅಂತ ಆಯ್ತು. ಬರೀರಿ, ಅದನ್ನೇ ಬರೀರಿ. ಕಡೆ ಪಕ್ಷ ಅದನ್ನಾದ್ರೂ ಬರೆಯೋದು ಅಭ್ಯಾಸ ಆಗ್ಲಿ. ಬರೀರಿ. ಸುಭಾಷ್, ಏನ್ ಯೋಚನೆ ಮಾಡ್ತಿದ್ಯಾ? ಕೂತ್ಕೋ. ನೋಡು ಸುಭಾಷ್, ನೀನು ಕೋಲ್ಕತ್ತಾ ಹೋಗೋ ಬಗ್ಗೆನೇ ಚಿಂತೆ ಮಾಡ್ತಾ ಕೂತಿದ್ರೆ ನೀನು ಓದೋದ್ರ ಕಡೆ ಗಮನ ಕೊಡೋದಕ್ಕಾಗಲ್ಲ. ನೋಡು, ನೀನು ಓದೋದ್ರ ಕಡೆ ಗಮನ ಕೊಡದೆ ಹೋದ್ರೆ ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ. ಮಾಧವಮೇಶ್ರೇ, ಯಾರಿಗಾದ್ರೂ ಸಾವು ನಿಶ್ಚಯ ಅಂತ ಆಗಿದ್ರೆ ಅಥವಾ ಅವ್ರಿಗೆ ಸ್ವಲ್ಪ ದಿನದ ನಂತರ ಅವ್ರಿಗೆ ಗಲ್ ಶಿಕ್ಷೆ ಆಗುತ್ತೆ ಅಂತ ಗೊತ್ತಾದ್ರೆ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ತೀರಾ?
ನೀನು ಇದಕ್ಕಿದ್ದಾಗೆ ಯಾಕೆ ಹಾಗೆ ಹೇಳ್ತಿದ್ಯಾ? ಹೇಳಿ ಮಾಧವ್ ಮೇಷ್ಟ್ರೆ, ಅದನ್ ಕೇಳಿ ವೀರಣ್ಣನ ಮನಸ್ಥಿತಿ ಹೇಗಿತ್ತು? ಅವ್ರಿಗೆ ತನ್ನ ಸಾವು ಹೇಗಿರುತ್ತೆ ಅಂತ ಗೊತ್ತಿತ್ತಲ್ವಾ? ಅವರು ಏನ್ ಯೋಚನೆ ಮಾಡ್ತಾ ಇದ್ರು? ನೋಡೋಣ ನೀವು ಪಾಯಿಂದ ಏನೇನು ಬರ್ದಿದ್ದೀರಾ ಅಂತ. ಕೊಡಿಲಿ. ಪ್ರೀತಿ, ಪಾವನ, ಪ್ರಜಾಪತಿ, ಇದನ್ನ ಯಾರು ಬರ್ದಿದ್ದು? ಯಾರು ಇದನ್ನ ಬರ್ದಿದ್ದು ಅಂದೆ? ನಾನೇ. ಏನಿದೆಲ್ಲ ಏನಿದೆಲ್ಲ ಅಂದೆ? ನಿನಗೆ ಓದೋಕೆ ಬರೆಯೋಕೆ ಆಸಕ್ತಿ ಇದ್ರೆ ಇದೆಲ್ಲ ಮನಸ್ಸಿನ ಮೊದಲು ತೆಗೆದಾಕ್ಬೇಕು. ನನಗಿದೆಲ್ಲ ನೋಡೋಕೆ ಇಷ್ಟ ಆಗಲ್ಲ, ಅರ್ಥ ಮಾಡ್ಕೋ. ಯಾರಿಗೆಲ್ಲ ಬರೆಯೋಕೆ ಬರುತ್ತೋ ಅವರೆಲ್ಲ ಮಾಯಿಂದ ಬರೆಯೋಕೆ ಶುರು ಮಾಡಿ. ಯಾರಿಗೆಲ್ಲ ಬರೆಯೋಕೆ ಬರೋದಿಲ್ವೋ ಅವ್ರಿಗೆಲ್ಲ ನಾನು ಕಾಯಿ ಹೇಳ್ಕೊಡ್ತೀನಿ. 1, 2, 3, 4 ಸಂಖ್ಯೆನೂ ಹೇಳ್ಕೊಡ್ತೀನಿ. ಇದು 1. ಏಳು ಬರೆದ್ರ ನೀವು? ಈಗ ನೀವೆಲ್ಲ 8 ಬರಿಬೇಕು. ತಗೊಳ್ಳಿ, ನಾನು ಬರ್ದಿದ್ದೀನಿ. ಮಾತೆ, ಹಾ, ನಿಮ್ಮ ಕಲಿಕೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮಾವ, ಮೌಸರ್ ಪಿಸ್ತೂಲ್. ನೀನು ಎಂತ ಪ್ರಶ್ನೆ ಕೇಳ್ತಿದ್ಯಾ ಸುಭಾಷ್? ಮಾಧವ್ ಮೇಷ್ಟ್ರೆ, ನಂಗೆ ಗೊತ್ತಾಗ್ಲೇಬೇಕು. ಯಾವ್ಯಾವ ಕಷ್ಟಗಳನ್ನ ಎದುರಿಸಿದ್ರು ವೀರಣ್ಣಣ್ಣ? ನೋಡು ಸುಭಾಷ್, ಶಿಕ್ಷಕ ಆಗಿ ಮಕ್ಕಳು ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋ ಅಂಥದ್ದು ನನ್ನ ಧರ್ಮ, ಕರ್ತವ್ಯ. ಆದ್ರೆ ಈ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತಿಲ್ಲ ಸುಭಾಷ್. ಬಹಳ ಹಿಂದೆ ನಾನು ನಿನ್ಗೊಂದು ವಿಷಯ ಹೇಳಿದ್ದೆ, ನೆನಪಿದೆ ಸುಭಾಷ್? ಕ್ವೆಸ್ಟ್, ಹುಡುಕಾಟ. ಸುಭಾಷ್, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಪುಸ್ತಕ ಓದೋದ್ರಿಂದ ಸಿಗೋದಿಲ್ಲ. ಅವರು ತಾವೇ ಸ್ವತಃ ಹುಡುಕ್ಬೇಕಾಗತ್ತೆ, ಅರಿಬೇಕಾಗತ್ತೆ, ಅನುಭವ ಪಡ್ಕೋಬೇಕಾಗತ್ತೆ. ಈ ಪ್ರಶ್ನೆಗೆ ಉತ್ತರ ನಿನಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಸುಭಾಷ್. ಯಾವುದೇ ಪುಸ್ತಕ, ಯಾವುದೇ ಪತ್ರ ಪತ್ರಿಕೆ, ಯಾವುದೇ ಮನುಷ್ಯ ಇದಕ್ಕೆ ನಿನಗೆ ಉತ್ತರ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನೀನ್ ಧ್ಯಾನ ಮಾಡಿದ್ರು ಈ ಪ್ರಶ್ನೆಗೆ ಉತ್ತರ ನಿನಗೆ ಹೊಳೆಯೋದಿಲ್ಲ ಸುಭಾಷ್. ಅನುಭವ ಪಡೆಯೋದು ಅಂತಂದ್ರೆ ವೀರಣ್ಣನ ತರ ತ್ಯಾಗ ಮಾಡ್ಬೇಕಾ? ಅಲ್ಲ,
ಇನ್ನು ಜಾಸ್ತಿ ಪರಿಣಿತಿ ಬೇಕು ಅಂತ ಅರ್ಥ. ಅವಾಗ್ಲೇ ನೀನು ಬುದ್ಧಿವಂತ ಆಗೋದು. ಅನುಭವ ಆಗ್ತಾ ಮನುಷ್ಯನ ಮೃತ್ಯು ನಿಶ್ಚಯ ಆದ್ಮೇಲೆನೆ ಅವನ ಮನ್ಸೇನು ಅನ್ನೋದು ಗೊತ್ತಾಗತ್ತೆ. ಎಲ್ರು ಕೊಡಿ, ಏನ್ ಬರ್ತಿದ್ದೀರಾ ಅಂತ ನೋಡ್ತೀನಿ. ನಿನ್ ಸಜೆ ಮುಗಿತಾ ಬಂದಿದೆ ತಾನೆ? ಯಾವಾಗ ಬಿಡ್ತಾರೆ ನಿನ್ನ? ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ನಿನ್ಗೆ ಓದೋಕೆ ಬರೆಯೋಕ್ಕೆ ಬರುತ್ತಲ್ವಾ? ಇದನ್ನ ತಗೊಂಡು ಓದು, ಮನ್ಸಲ್ಲೇ ಓದ್ಕೋ. ರೌದಾ ಕಂಪನಿಯಿಂದ ಮೌಸರ್ ಪಿಸ್ತೂಲ್ಗಳು ಬರ್ತಾ ಇದ್ದಾವೆ. ಎಲ್ಲ ಅಸ್ತ್ರಗಳನ್ನ ಲೂಟಿ ಮಾಡಬೇಕಾಗತ್ತೆ. ಅಂದ್ರೆ ನೀನು ಇದನ್ನ ಸರಿಯಾಗಿ ಓದಿದೀಯಾ? ನೀವೆಲ್ಲ ಇಷ್ಟು ಹೇಳ್ತಾ ಇದ್ದೀರಿ ಅಂತಂದ್ರೆ ನಾನು ಪರೀಕ್ಷೆ ಬರೆಯೋದಕ್ಕೆ ಅನುಮತಿ ಕೊಡ್ತಾ ಇದ್ದೀನಿ. ಆದ್ರೆ ಪರೀಕ್ಷೆಯ ರಿಸಲ್ಟ್ ಯಾವತ್ತು ಬರುತ್ತೋ ಅವತ್ತೇ ಇವನು ಕೋಲ್ಕತ್ತಾಗೆ ಹೊರಡೋ ಟಿಕೆಟ್ನ ನಾನು ತಗೋತಾ ಇದ್ದೀನಿ. ಸುಭಾಷ್ ಅವತ್ತೇ ಕೋಲ್ಕತ್ತಾ ಟ್ರೈನ್ನ ಹತ್ಕೊಂಡು ಹೊರಡಬೇಕು. ವಿಭಾ, ಇಲ್ಲಿ ನೋಡು, ನೀನು ಊಟ ಮಾಡ್ದೇನೆ ಹಾಗೆ ಬಂದ್ಯಾ? ತಗೋತೀನಿ. ನಂಗೆ ಹಸ್ವಿಲ್ಲ. ವಿಭಾ, ನೀನು ಊಟ ಮಾಡದೆ ಸುಬಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅಪ್ಪ ಅವ್ರ ನಿರ್ಧಾರನ ಬದಲಾಯಿಸ್ತಾರ? ಬದಲಾಯಿಸಲ್ಲ. ಆದ್ರೆ ನಿಮಗ್ ಗೊತ್ತಾ, ಇದೆಲ್ಲ ಆಗೋದಕ್ಕೆ ನಾನೊಬ್ಳೇ ಕಾರಣ. ನಾನು ಸುಭಾಷ್ಗೆ ಮೊದ್ಲಿಂದಾನೇ ಇಂಥದೆಲ್ಲ ಕೆಲಸ ಮಾಡೋಕ್ ಬಿಡದೆ ಇದ್ದಿದ್ರೆ, ಸುಭಾಷ್ಗೆ ಉತ್ಸಾಹ ತುಂಬದೆ ಹೋಗಿದ್ರೆ ಅವನಿಗಿವತ್ತು ನನ್ನಿಂದ ಇಂಥ ಕಷ್ಟ ಬರ್ತಿರ್ಲಿಲ್ಲ ಅನ್ಸುತ್ತೆ. ಇಲ್ಲ 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 ವಿಭಾ, ಇಲ್ಲಿ ನೋಡು, ಯಾಕೆ ಹೀಗೆ ಅಳ್ತಿದ್ಯಾ ನೀನು? ನಿನ್ನಿಂದ ಯಾವ ತಪ್ಪು ಆಗಿಲ್ಲ, ನೀನ್ ತಪ್ಪು ಮಾಡಿಲ್ಲ. ನಾನು ಅವನಿಗೆ ತುಂಬಾ ಸಲ ಅರ್ಥ ಮಾಡಿಸಿದ್ದೀನಿ. ನಾವು ಎಷ್ಟೇ ಸಲ ಅವನಿಗೆ ಅರ್ಥ ಮಾಡಿಸಿದ್ರು ಲಾಭ ಇಲ್ಲ ಅಂತ ನಿಲ್ಸಿದ್ವಿ ಅಷ್ಟೇ. ಅವನ ಮನ್ಸಿಗೆ ಏನ್ ಬರುತ್ತೋ ಅದನ್ನೇ ಮಾಡ್ತಾನೆ, ಅಲ್ಲಿ ತನಕ ಅವನಿಗೆ ಸಮಾಧಾನ ಸಿಗಲ್ಲ. ಈಗ್ಲೂ ಅಷ್ಟೇ, ಅವನ ಮನ್ಸಲ್ಲಿ ಓದ್ಬೇಕು ಅನ್ನೋದು ಬಂದ್ರೆ ಕೋಲ್ಕತ್ತಾ ಏನು, ಎಲ್ಲ ಕಳ್ಸಿದ್ರು ಅವನು ಓದ್ತಾನೆ. ಸುಭಿಗೇನಾದ್ರೂ ಓದೋದು ಬರೆಯೋದ್ರಿಂದ ಮನುಷ್ಯನಿಗೆ ಬರೀ ಶಿಕ್ಷಣ ಸಿಗುತ್ತೆ ಅಂದ್ರೆ ಅವನು ಓದೋದಿಲ್ಲ. ಓದೋದ್ರಿಂದ ಏನಾದ್ರೂ
ಜೀವನ ಬದಲಾಗತ್ತೆ ಅಂತ ಅನ್ಸಿದ್ರೆ ಆಗ ಅವನು ಓದ್ತಾನೆ. ಶರತಣ್ಣ, ಸುಭಿ, ಏನಾಯ್ತು ಹೇಳು. ಅಲ್ಲ ಶರತಣ್ಣ, ನೀವು ಈಗ ವಕೀಲ, ಕಾನೂನು ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ. ಈಗ ನಾನೇನಾದ್ರೂ ತಪ್ಪು ಮಾಡಿದ್ರೆ ಆಗ್ಲೂ ನೀವು ನಂಗೆ ಎಲ್ರಿಗೂ ಕೊಡೋ ಹಾಗೆ ನಂಗೂ ಶಿಕ್ಷೆ ಕೊಡ್ತೀರಾ? ಮತ್ತೆ ನೀವು ನನ್ನ ಅಣ್ಣ ಆಗಿರ್ತೀರಾ? ಅಲ್ಲ ಶರತಣ್ಣ, ಒಂದ್ ವೇಳೆ ನಾನು ಏನೋ ಅನ್ಯಾಯ ಮಾಡ್ದೆ ಅಂತಾನೆ ಇಟ್ಕೊಳ್ಳಿ, ದಂಡನೆ ಅಂತ ನೀವು ನಂಗೆ ಗಲ್ ಶಿಕ್ಷೆ ಕೊಡೋಕ್ಕಾಗತ್ತಾ? ಸುಭಿ, ಇಂಥ ಮಾತುಗಳನ್ನ ನೀನಿನ್ ಯಾವತ್ತೂ ಆಡಬಾರ್ದು. ನಮ್ಮವರಿಗೆ ನಾವೇ ಯಾವತ್ತಿಗೂ ಶಿಕ್ಷೆ ಕೊಡೋದಿಲ್ಲ. ಹಾಗಿದ್ಮೇಲೆ ಬ್ರಿಟಿಷರು ಇಷ್ಟು ಸುಲಭವಾಗಿ ಗಲ್ ಶಿಕ್ಷೆ ಹೇಗೆ ಕೊಡ್ತಾರೆ? ಇದೇನಿದು? ಎಲ್ಲಾನು ತಪ್ಪಾಗಿ ಬರ್ದಿದೀಯಾ? ಎಸ್ ಸರಿ ಹೇಳ್ಕೊಡ್ಬೇಕು ನಿನ್ಗೆ. ಏನ್ ಹೇಳ್ದೆ ನೀನು? ನಾನ್ ಬರ್ದಿತ್ತಪ್ಪ, ನಾನ್ ಬರ್ದಿತ್ತಪ್ಪ. Stop them! Stop them! ನನ್ ಮೇಲೆ ಕೈ ಮಾಡ್ತೀಯ? ನೀನು All right, stop! Remove him! ನೀನ್ ಹೀಗೆಲ್ಲ ನಡ್ಕೊಳ್ಳೋ ಹಾಗೆಲ್ಲ ಜೊತೆ ಎಲ್ಲರನ್ನು ಕರ್ಕೊಂಡೋಗಿ ಸರ್ಚ್ ಮಾಡಿ. ಹೋಗಿ ಹೋಗೆ ಹೋಗೆ. ಕಾಗದದಲ್ಲಿ ಬರೆದು ಇನ್ಫಾರ್ಮೇಶನ್ ಪಾಸ್ ಮಾಡ್ತಾ ಇದೆಯಾ ಜತೇನ್? ಎಲ್ಲರನ್ನು ಸರ್ಚ್ ಮಾಡಿದ್ರೆ ಸಿಕ್ಕಾಕೋತೀಯ. ಐ ನೋ ಜತೇನ್, ನೀನು ನಿನ್ನ ಹತ್ರ ಏನು ಇಟ್ಕೊಂಡಿರೋದಿಲ್ಲ. ಯಾರಿಗೆ ಕೊಡೋಕೆ ಅಂತ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾ ಇದ್ದೆ ನೀನು? ಐ ಹ್ಯಾವ್ ಟು ನೋ. ಸರ್, ಇವ್ರ ಹತ್ರ ಏನೂ ಇಲ್ಲ ಸರ್. ಸ್ಟ್ರೇಂಜ್. ಪೆನ್ ಮತ್ತೆ ಪೇಪರ್ ಮತ್ತೆ ಯಾಕೆ ಬೇಕು ಅಂದೆ ನೀನು ಜೊತೇನ್? ಸರ್ಚ್ ಯಾಕೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿದೆ. ಏನು ಸಿಗಲ್ಲ, ನಿಮ್ಗೇನು ಸಿಗೋದಿಲ್ಲ. ನಾನು ಸಿಕ್ಕಾಕೊಳ್ಳೋದು ಇಲ್ಲ. ನನಗೆ ಬಹಳ ಕೆಲಸ ಮಾಡೋದು ಉಳ್ಕೊಂಡಿದೆ. ಇದನ್ನೆತ್ಕೊಳ್ಳಿ. ನಿನಗೆ ಓದೋದಕ್ಕೆ ಬರುತ್ತಾ? ಓದಿ ಹೇಳು. ರಸಗುಲ್ಲ, ಪ್ರಜಾಪತಿ, ಲೇತ್, ಆಹಾರ. ದೀಸ್ ಆರ್ ನ್ಯೂಟ್ರಲ್ ವರ್ಡ್ಸ್. ಇದ್ರಲ್ಲೇನು ಇಲ್ವಲ್ಲ? ರಸಗುಲ್ಲ ಬರ್ದಿದ್ದು ಯಾರು? ನಾನೇ ಬರ್ದಿದ್ದು. ನೀನು ಏನ್ ಕೆಲಸ ಮಾಡ್ತೀಯ? ನಾನು ಮಿಠಾಯಿ ಅಂಗಡಿ ಕೆಲಸ ಮಾಡ್ತೀನಿ. ಲೇಟ್ ಅಂತ ಬರ್ದಿದ್ದು ಯಾರು? ನಾನೇ ಸಾಹೇಬ್ರೆ. ನೀನು ಏನ್ ಕೆಲಸ ಮಾಡ್ತೀಯ? ನಾನು ಲೇತ್ ಮಿಷಿನ್ ಅಲ್ಲಿ ಕೆಲಸ ಮಾಡ್ತೀನಿ.
ನಮ್ಗೊಬ್ರು ಕಬ್ನಿಗಳನ್ನ ಕೊಡ್ತಾರೆ, ನಾವು ಅದ್ರಲ್ಲಿ ಕೆಲಸ ಮಾಡ್ತೀವಿ. ನೀನು ಏನ್ ಮಾಡಿ ಜೈಲಿಗೆ ಬಂದಿದೀಯಾ? ನಾನು ಕಳ್ತನ ಮಾಡಿ ಸಿಗಾಕೊಂಡೆ. ಏಯ್, ಇವರೆಲ್ಲರನ್ನು ಇಲ್ಲಿಂದ ಕರ್ಕೊಂಡು ಹೋಗಿ. ಏಯ್, ಯು ಸಿ ದಟ್ ಗಾಯ್? ಅವನ ಹೆಸರು ಶ್ರೀಶ್ ಚಂದ್ರಪಾಲ್, ಸ್ವದೇಶಿ. ಪೊಲೀಸರನ್ನ ಹೊಡೆದು ಅರೆಸ್ಟ್ ಆಗಿದ್ದಾನೆ. ಇವತ್ತೇ ಅವನನ್ನ ಬೇರೆ ಜೈಲಿಂದ ಇಲ್ಲಿಗೆ ಕರ್ಸ್ಕೊಂಡಿದ್ದೀನಿ. ಜಸ್ಟ್ ಟು ಸಿ ಅವನಿಗೂ ಮತ್ತೆ ಜತಿನ್ಗೂ ಲಿಂಕ್ ಇದೆಯಾ ನೋಡೋಕೆ. ಯು ಹ್ಯಾವ್ ಟು ಕೀಪ್ an extra watch on him. ನೀವ್ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ ಸರ್. ನಾನು ಈ ಜಾಲಿನ್ ಸಿಸ್ಟಮ್ ನ ಬದಲಾಯಿಸ್ಬರ್ತೇನೆ. ಸಿಸ್ಟಮ್ ಬದಲಾಯಿಸೋಕ್ಕಿಂತ ನನಗೆ ಇಂಪಾರ್ಟೆಂಟ್ ಇರೋದು ಜತಿನ್ ವಿರುದ್ಧ ಪ್ರೂಫ್ ಕಲೆಕ್ಟ್ ಮಾಡೋದು. ಜತಿನ್ ಅಗೇನ್ಸ್ಟ್ ನನಗೆ ಪ್ರೂಫ್ ಬೇಕೇ ಬೇಕು. ಬಿಕಾಸ್ ಹೀ ಈಸ್ ದ ಮಾಸ್ಟರ್ ಮೈಂಡ್. ಹರಿಶ್ಚಂದ್ರನು ರಾಜನಾಗಿದ್ದ ಕಾಲದಲ್ಲಿ ಏನಾಯಿತು ಎಂದರೆ, ಸ್ವದೇಶಿಗಳಿಗಾಗಿದ್ದ ರಾಜ ಅಲ್ಲಿ ಇದೇನಿದು? ಇದನ್ನು ಯಾರು ಇಲ್ಲಿಸ್ತಿದ್ದು? ಇದೇನಿದು? ನೀವೆಲ್ಲ ಇಲ್ಲೇನ್ ಮಾಡ್ತಿದ್ದೀರಾ? ಸರಿ, ಬಂದೆ. ಒಂದು, 2, 3, 4, 5, 6, 7, 8, 9, 10. ಒಂದು, 2, 3, 6, 7. ಅಂದ್ರೆ ಅಲ್ಲಿಗೆ ಹೋಗೋಕೆ 10 ಹೆಜ್ಜೆ ಬೇಕು, ಅಲ್ಲಿಂದ ಇಲ್ಲಿಗೆ ಬರೋಕೆ 7 ಹೆಜ್ಜೆ ಬೇಕಾಗತ್ತೆ. ಈ ಜೈಲಲ್ಲಿ ಇವತ್ತಷ್ಟೇ ನನಗೆ ಶ್ರೀಶ್ ಚಂದ್ರಪಾಲ್ ಪರಿಚಯ ಆಗಿದೆ. ಶ್ರೀಶ್ ಚಂದ್ರಪಾಲ್ ಅವರಿಗೆ ಬಿಪಿನ್ ಚಂದ್ರ ಅವರು ಗೊತ್ತಿದ್ದಾರಂತೆ.
ಅವ್ರನ್ನ ಭೇಟಿ ಮಾಡೋದಕ್ಕೆ ಆಗಾಗ ಬಿಪಿನ್ ಚಂದ್ರ ಅವರು ಬರ್ತಾ ಇರ್ತಾರಂತೆ. ಇದರಿಂದ ನನಗೆ ಮುಂದೆ ಬರೋ ದಿನಗಳಲ್ಲಿ ಲಾಲ್ ಬಜಾರ್ಗೆ ಶಸ್ತ್ರಗಳು ಬರ್ತಾ ಇದೆ ಅನ್ನೋ ಸುದ್ದಿ ಗೊತ್ತಾಯ್ತು. ಇನ್ನೂ ಹೆಚ್ಚಿಗೆ ಹೇಳೋಕ್ಕಾಗ್ತಾ ಇಲ್ಲ. ನೀನು ಸ್ವಲ್ಪ ದಿನದಲ್ಲಿ ಹೊರಗಡೆ ಹೋಗ್ತಾ ಇದೀಯಾ. ಒಂದು ಜವಾಬ್ದಾರಿ ಕೆಲಸ ಕೊಡ್ತೀನಿ, ಅದನ್ನ ನೀನು ಮಾಡಲೇಬೇಕಾಗತ್ತೆ. ಏನಾಯ್ತು, ನೀವೆಲ್ಲ ಇಲ್ಲೇನ್ ಮಾಡ್ತಾ ಇದ್ದೀರಾ? ಮುಂದ್ಗಡೆ ಬಾಗ್ಲಿಂದಾನೇ ಬರ್ಬೋದಿತ್ತಲ್ವಾ? ಇದು ಮುಖ್ಯವಾದ ಕೆಲ್ಸ, ಮುಂದಿನ ಬಾಗ್ಲಿಂದ ಬರಕ್ ಆಗ್ತಿರ್ಲಿಲ್ಲ. ಯಾವ ಮುಖ್ಯ ಕೆಲ್ಸ? ಸುಭಾಷ್ ಊಟಕ್ಕೆ ಬಾ. ಇದೇನಿದು? ಸುಭಾಷ್ ಎಲ್ಲಿ ಹೋದ? ನೋಡಿಲ್ಲಿ, ಕಿಟಕಿಗಳನ್ನೆಲ್ಲ ತೆಗ್ದಿಟ್ಟಿದ್ದಾನೆ. ಪರೀಕ್ಷೆಗೂ ಮೊದ್ಲೇ ಜ್ವರ ಬಂದ್ ಮಲ್ಕೋತಾನಷ್ಟೆ. ಇದೇನಿದು? ಹುಡುಗರೆಲ್ಲ ಇಲ್ಲಿ ಯಾಕೆ ಬಂದಿದ್ದಾರೆ? ನೀನು ಹೆದರಬೇಡ ಸುಭಾಷ್. ನೀನು ನಿಮ್ಮ ಅಪ್ಪಂಗೇಳು ನಾನೇ ಫಸ್ಟ್ ಬರ್ತೀನಿ ಅಂತ. ಅವರು ಆಗ ನಿನ್ನನ್ನ ಕೋಲ್ಕತ್ತಾಗೆ ಕಳ್ಸೋದಿಲ್ಲ. ನಾನು ಫಸ್ಟ್ ಬರ್ತೀನಾ? ಏನ್ ಹೇಳ್ತಿದ್ದೀರಾ ನೀವು? ಈ ಸಲ ನಮ್ ಕ್ಲಾಸಲ್ಲಿ ಯಾರೂ ಫೇಲ್ ಆಗಲ್ಲ, ಎಲ್ಲರೂ ಫಸ್ಟ್ ಬರ್ತಾರೆ. ಎಲ್ಲರೂ ಒಂದೇ ಸಲ ಫಸ್ಟ್ ಬರೋಕ್ ಹೇಗಾಗತ್ತೆ ನಂದು? ನನ್ಗೆ ನೀನ್ ಸರಿಯಾಗಿ ಹೇಳು. ಆಗುತ್ತೆ ಆಗುತ್ತೆ, ಇದಕ್ಕೆಲ್ಲ ವ್ಯವಸ್ಥೆ ಇವ್ನು ಮಾಡಿದ್ದಾನೆ. ಇವ್ರಪ್ಪ ನಮ್ ಸ್ಕೂಲಿಗೆ ಮೇಸ್ಟ್ರ್ ಅಲ್ವಾ, ಅವ್ರ ಹತ್ರ ಇದ್ದ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ಇವನು ಕದ್ದು ತಗೊಂಡ್ಬಂದಿದ್ದಾನೆ. ಅದನ್ನೆಲ್ಲ ಓದ್ಕೊಂಡು ನಾವು ಉತ್ತರ ಬರೆದ್ರೆ ನಾವು ಫಸ್ಟ್ ಬರ್ತೀವಿ. ಇದನ್ನೇ ಎಲ್ರಿಗೂ ಕೊಟ್ರೆ ಅವರು ಫಸ್ಟ್ ಬರ್ತಾರೆ. ಇದನ್ ತಗೋ ಸುಭಾಷ್. ನೀವೆಲ್ಲ ಇದನ್ನ ಬರ್ದಿಟ್ಟಿದ್ದೀರಾ? ಇಲ್ಲ ಇಲ್ಲ, ಮೊದಲು ನೀನ್ ಬರ್ಕೋ, ಆಮೇಲೆ ನಾವೆಲ್ಲ ಬರ್ಕೋತೀವಿ. ಇಲ್ಲ, ಪರೀಕ್ಷೆ ವಿಷಯದಲ್ಲಿ ಹೀಗೆಲ್ಲ ಕದ್ದು ಮುಚ್ಚಿ ಬರೆಯೋದು ತಪ್ಪು ಕೆಲಸ ಆಗುತ್ತೆ. ಇದರಿಂದ ನಮ್ಗೆ ಲಾಭ ಆಗೋದಿಲ್ಲ, ಬದಲಿಗೆ ತುಂಬಾ ನಷ್ಟ ಆಗುತ್ತೆ. ಪರೀಕ್ಷೆಗೆ ಅಂತ ನಾವೇನೇನು ಓದ್ಕೊಳ್ತೀವೋ ಅದರಿಂದಾಗಿ ನಾವು ಮುಂದೆ ತುಂಬಾ ಕಲಿತೀವಿ. ಈ ತರ ಸುಳ್ಳು ಕೆಲಸ ಮಾಡಿದ್ರೆ ನೀವೇನು ತಿಳ್ಕೊಳಕ್ ಆಗೋದಿಲ್ಲ. ಇದರಿಂದ ಪಾಸ್ ಆಗ್ತೀವಿ ಅಷ್ಟೇ. ನಾವು ಏನ್ ತಿಳ್ಕೊಳಕ್ಕೂ ಆಗಲ್ಲ, ಕಲಿಯೋದಿಕ್ಕೂ ಆಗಲ್ಲ. ನೀವು ಇದನ್ನ ನೋಡಿ ಬರಿಬಾರ್ದು. ಮತ್ತೆ ಅರ್ನೇಂದು, ನೀನು ಇದನ್ನ ಎಲ್ಲಿಂದ ತಂದ್ಯೋ ಅದೇ ಜಾಗದಲ್ಲಿ ನೀನು ವಾಪಸ್ ಇಡ್ಬೇಕಾಗುತ್ತೆ. ಈಗ ನಾವು ಫೇಲ್ ಆದ್ರೂ ಅದೆಷ್ಟು ಕಲಿತೀವೋ ಅದಷ್ಟೇ ನಮ್ಮ ಶಿಕ್ಷಣ ಅಂತ ಅನ್ಕೋಬೇಕಾಗುತ್ತೆ. ಇನ್ ಮುಂದೆ ಹೀಗೆ ಮಾಡೋಲ್ಲ ಅಂತ ನಂಗೆ ಮಾತು ಕೊಡಿ. ನಾವ್ ಹೇಗ್ ಮಾತು ಕೊಡೋದು ಸುಭಾಷ್? ನಮಗ್ ಗೊತ್ತಿದೆ ನಾವು ಓದ್ಕೊಂಡು ಪಾಸ್ ಆಗಕ್ಕಾಗಲ್ಲ. ನಾವಿದನ್ನ ನೋಡಿ ಬರೆದ್ರೆ ಖಂಡಿತ ಪಾಸ್ ಆಗ್ತೀವಿ. ನೀನು ನಮ್ಮ ಅಪ್ಪನ ಬಗ್ಗೆ ಭಯ ಪಡ್ತಿದ್ಯಾ? ಯಾರಿಗೂ ಗೊತ್ತಾಗಲ್ಲ, ನಾನು ಅವ್ರಿಗೆ ಹೇಳೋದಿಲ್ಲ. ಭಯ ಅಲ್ಲ, ನಾವು ಮಾಡ್ತಿರೋ ಕೆಟ್ಟ ಕೆಲಸ ಮೇಷ್ಟ್ರಿಗೂ ಕೂಡ ಅವಮಾನ ಮಾಡುತ್ತೆ. ಅವರು ಹೇಳ್ಕೊಟ್ಟಿರೋದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಆಗುತ್ತೆ. ಇಷ್ಟೆಲ್ಲ ಪರಿಶ್ರಮ ಪಟ್ಟ ಮೇಲೆ ಕಾಪಿ ಮಾಡಿ ಬರೆಯೋದು ಬೇಡ. ನಮ್ಗೆಲ್ಲ ಎಷ್ಟು ಗೊತ್ತಿದ್ಯೋ ಅಷ್ಟನ್ನೇ ಬರ್ದಿ ಪಾಸ್ ಆಗೋಣ. ಆದ್ರೆ ಈ ಪ್ರಶ್ನೆ ಪತ್ರಿಕೆನ ನಾನು ನೋಡಲ್ಲ. ಈ ಅನ್ಯಾಯ ನಾನು ಮಾಡಲ್ಲ, ನಿಮ್ಗೂ ಮಾಡೋಕ್ ಬಿಡಲ್ಲ. ಎಂಥ ಕೆಟ್ಟ ಪರಿಸ್ಥಿತಿ ಬಂದ್ರು ನೀನಿಂಥ ತಪ್ಪು ಮಾಡಲ್ಲ ಅಂತ ಗೊತ್ತು ಸುಭಾಷ್. ನಿಮ್ಮಪ್ಪ ನಿನ್ನ ಕೋಲ್ಕತ್ತಾ ಕಳಿಸ್ಬಿಟ್ರೆ ನಿಮ್ಗೆಲ್ಲ ನಾನು ಇಷ್ಟ ಅಲ್ವಾ? ನಾನು ಇಲ್ಲೇ ಇರ್ಬೇಕು ಅಂತ ಆಸೆನೂ ಇದೆ ಅಲ್ವಾ? ಹಾಗಿದ್ರೆ ಈ ಪತ್ರಿಕೆನ ನೋಡ್ಬೇಡಿ, ಇಲ್ಲಿ ಕೇಳಿ. ನಾವು ಪ್ರತಿಜ್ಞೆ ಮಾಡೋಣ, ನಾವು ಓದಿನೇ ಪಾಸ್ ಆಗ್ತೀವಿ ಅಂತ. ಕಾಪಿ ಮಾಡೋದಿಲ್ಲ, ಮತ್ತೆ ಅನ್ಯಾಯನೂ ಮಾಡೋದಿಲ್ಲ.
ಎಲ್ಲರೂ ಒಪ್ಕೋತೀರಾ? ಒಂದ್ ಮಾತು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ತಪ್ಪು ಕೆಲಸ ಮಾಡಿ ಗೆಲ್ಲೋದಕ್ಕಿಂತ ಸರಿ ಕೆಲಸ ಮಾಡಿ ಸೋಲೋದೇ ಒಳ್ಳೆ ಕೆಲಸ ಆಗುತ್ತೆ. ನಾನು ಪ್ರಶ್ನೆ ಪತ್ರಿಕೆನ ಅಪ್ಪನ ಟೇಬಲ್ ಮೇಲೆ ಇಡ್ತೀನಿ. ಸರಿ ಸುಭಾಷ್, ಈಗ ನೀನೇ ನಮಗೆ ಓದ್ಸು. ಜತಿನ್ ಅಣ್ಣ ನನಗೆ ಏನ್ ಕೆಲಸ ಕೊಡ್ಬೋದು? ಏನಾಯ್ತು? ಯಾಕೆ ಶರ್ಟ್ ಬಿಚ್ಚಿದ್ಯಾ? ಶರ್ಟ್ ಹಾಕೋ, ಶರ್ಟ್ ಹಾಕೊಳ್ಳೋ. ನಾನು ಹಾಕೊಳ್ಳೋದಿಲ್ಲ. ಹಾಕ್ಲಿಲ್ಲ ಅಂದ್ರೆ ನೋಡೀಗ ನಾನು ಇವನ್ ಮುಖ ನೋಡ್ಕೋಬೇಕು. ಇವನೇ ಅಲ್ವಾ ನಾನು ಹೊಡೆಯಕ್ ಬಂದಿದ್ದು? ನನ್ನ ಯಾರು ಅನ್ಕೊಂಡಿದ್ಯಾ? ಹುಲಿ ಕೊಂದವನ್ ನಾನು. ಇಂಥ ನರಿನ್ ಕೊಲ್ಲೋಕೆ ನನ್ಗೆ 2 ನಿಮಿಷನೂ ಬೇಕಾಗಲ್ಲ. ಮುಚ್ಚು ಬಾಯ್, ಸಾಹೇಬ್ರು ಬರ್ತಿದ್ದಾರೆ. ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿನ್ ಚರ್ಮ ಸುಳಿದು ಬಿಡ್ತಾರೆ. ಸುಮ್ನೆ ಶರ್ಟ್ ಹಾಕೋ.